ಬೆಂಗಳೂರಿನಲ್ಲಿ ರೆಬೆಲ್ಸ್ ಟೀಮ್ನಿಂದ ಮಹತ್ವದ ಮೀಟಿಂಗ್. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ನಡೆದಂತಹ ಸಭೆ. 39 ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷರ ಆಯ್ಕೆ ಬಳಿಕ ಮೀಟಿಂಗ್. ರೆಬೆಲ್ಸ್ ಮೀಟಿಂಗ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಭಾಗಿಯಾಗಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ನಡೆದಿರುವಂತಹ ಹೈ ಲೆವೆಲ್ ಸಭೆ. ಪ್ರಹ್ಲಾದ್ ಜೋಶಿ ಭೇಟಿ ಬೆನ್ನಲ್ಲೇ ರೆಬೆಲ್ಸ್ ನಾಯಕರ ಮೀಟಿಂಗ್. ಬೆಂಗಳೂರಿನಲ್ಲಿ ರೆಬೆಲ್ಸ್ ಇಂದ ಮಹತ್ವದ ವಿಚಾರ ಚರ್ಚೆ ಆಗಿರುವಂಥದ್ದು ಮೀಟಿಂಗ್ ಅಲ್ಲಿ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ಮೀಟಿಂಗ್ ಆಗಿರುವಂಥದ್ದು. ಎಸ್, ನೋಡಬಹುದು ವಿಜುವಲ್ಸ್ ಅಲ್ಲಿ. ರೆಬೆಲ್ಸ್ ಮೀಟಿಂಗ್ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ನಿವಾಸದಲ್ಲಿ 39 ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷರ ಆಯ್ಕೆ ಬಳಿಕ ಆಗಿರುವಂತಹ ಮೀಟಿಂಗ್. ಈ ಒಂದು ಮೀಟಿಂಗ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಭಾಗಿಯಾಗಿರುವಂಥದ್ದು. ಪ್ರಹ್ಲಾದ್ ಜೋಶಿ ಅವರ ರಾಜ್ಯಕ್ಕೆ ಭೇಟಿ ಹಿನ್ನೆಲೆ ಈ ಒಂದು ಮೀಟಿಂಗ್ ಆಗ್ತಾ ಇರುವಂಥದ್ದು. 2 ಗಂಟೆಗಳಿಗೂ ಅಧಿಕವಾಗಿ ನಡೆದಿರುವಂತಹ ಹೈ ಲೆವೆಲ್ ಮೀಟಿಂಗ್. ಬೇಕಾದಷ್ಟು ವಿಷಯಗಳು ಚರ್ಚೆ ಆಗಿದೆ ಈ ಒಂದು ಮೀಟಿಂಗ್ ಅಲ್ಲಿ. ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಮಹತ್ವದ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ವಿ ಸೋಮಣ್ಣ ಜೊತೆ ಚರ್ಚೆ ಮಾಡಲಾಗಿದೆ. ಬಿಜೆಪಿ ಹೈಕಮಾಂಡ್ ಬಳಿ ವಿಚಾರವನ್ನ ಪ್ರಸ್ತಾಪಿಸಿ ಚರ್ಚೆ ನಡೆಸಿ ಅಂತ ವಿ ಸೋಮಣ್ಣ ಅವರಿಗೆ ಹೇಳಲಾಗಿದೆ. ರಾಜ್ಯಕ್ಕೆ ಅಮಿತ್ ಶಾ ಎಂಟ್ರಿ ಕೊಟ್ಟ ವೇಳೆ ಮಹತ್ವದ ಬೆಳವಣಿಗೆ ಆಗ್ತಾ ಇರುವಂಥದ್ದು. ಅಮಿತ್ ಶಾ ಜೊತೆ ಈ ಬಗ್ಗೆ ಚರ್ಚೆ ನಡೆಸ್ತಾರಾ ವಿ ಸೋಮಣ್ಣ ಅಂತ. 2 ಗಂಟೆಗಳಿಗೂ ಕಾಲ ಅಧಿಕವಾದಂತಹ ಒಂದು ಮೀಟಿಂಗ್ ನಡೆದಿರುವಂಥದ್ದು. ಹಲವಾರು ವಿಚಾರಗಳು ಚರ್ಚೆ ಆಗಿದೆ. ವಿ ಸೋಮಣ್ಣ ಅವರು ಕೂಡ ಭಾಗಿಯಾಗಿದ್ರು. ಎಲ್ಲೋ ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಅಮಿತ್ ಶಾ ಅವರ ಗಮನಕ್ಕೆ ತನ್ನಿ ಅಂತ ಈ ಒಂದು ಮನವಿಯನ್ನು ಮಾಡಿರುವಂಥದ್ದು ವಿ ಸೋಮಣ್ಣ ಅವರಿಗೆ.